ನಾವು ಯಾರೊಬ್ಬರ ಯಶಸ್ಸು ಅಥವಾ ಸಂತೋಷವನ್ನು ನೋಡಿದಾಗ ನಮ್ಮ ಹೃದಯದಲ್ಲಿ ಮೂಡುವ ಮೊದಲ ಭಾವನೆ ಯಾವುದು? ಒಬ್ಬ ವ್ಯಕ್ತಿಯು ಸುಂದರವಾದ ಸಂಗಾತಿಯನ್ನು ಪಡೆದಾಗ ಅಥವಾ ಒಬ್ಬ ಮಹಿಳೆ ಸುಂದರ ಪತಿಯನ್ನು ಪಡೆದಾಗ, ಯಾರಾದರೂ ದೊಡ್ಡ ವಾಹನವನ್ನು ಪಡೆದಾಗ ಅಥವಾ ಸ್ವಲ್ಪ ಗೌರವವನ್ನು ಪಡೆದಾಗ ನಾವು ಖಂಡಿತವಾಗಿಯೂ ಸಂತೋಷವನ್ನು ವ್ಯಕ್ತಪಡಿಸುತ್ತೇವೆ. ಆದರೆ ಈ ಸಂತೋಷ ಅಥವಾ ಯಶಸ್ಸನ್ನು ಅಥವಾ ಆ ವಸ್ತುವನ್ನು ಇತರರು ಸಾಧಿಸದಿದ್ದರೆ, ನಾವು ಅದನ್ನು ಸಾಧಿಸುವ ಪ್ರಯತ್ನವನ್ನು ಮಾಡದೆ ಸಂತೋಷಪಡುತ್ತೇವೆ ಎಂದು ನಮ್ಮ ಹೃದಯವು ಭಾವಿಸುವುದಿಲ್ಲವೇ? ನಾವು ಆ ವಸ್ತುವನ್ನು ಅಪೇಕ್ಷಿಸಿಲ್ಲ, ಅದರ ಬಗ್ಗೆ ಕನಸು ಕಂಡಿದ್ದೇವೆ, ಆದರೂ ನಮ್ಮ ಮನಸ್ಸು ಅಸೂಯೆಯಿಂದ ತುಂಬುತ್ತದೆ. ನಾವು ಇತರರ ದುಃಖವನ್ನು ನೋಡಿ ಸಂತೋಷಪಡುತ್ತೇವೆ ಮತ್ತು ಇತರರ ಸಂತೋಷವನ್ನು ನೋಡಿ ಅತೃಪ್ತರಾಗುತ್ತೇವೆ. ಅಸೂಯೆಯಿಂದಾಗಿ ನಾವು ನಮ್ಮ ಸ್ವಂತ ಸಂತೋಷವನ್ನು ಅನುಭವಿಸುವುದನ್ನು ಬಿಟ್ಟುಬಿಡುತ್ತೇವೆ, ದುಃಖದಿಂದ ಅನಗತ್ಯವಾಗಿ ಹೊರೆಯಾಗುತ್ತೇವೆ. ಹಾಗಾದರೆ ನಮ್ಮ ಸಂತೋಷವನ್ನು ವಿನಾಕಾರಣ ಕಬಳಿಸುವ ಅಸೂಯೆ ಯಾವುದು? ಅಸೂಯೆ ಹೃದಯದ ಗುಪ್ತ ಭಾವನೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಅಸೂಯೆ ಸರಿಯಲ್ಲ ಎಂದು ನಾವು ಎಷ್ಟು ಅರ್ಥಮಾಡಿಕೊಂಡರೂ ಅದು ಇನ್ನೂ ಉದ್ಭವಿಸುತ್ತದೆ. ಅಸೂಯೆಯು ಹೃದಯದಲ್ಲಿ ಸ್ಥಿರವಾಗಿರದ ಕಾರಣ ಅದನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅಸಾಧ್ಯವೆಂದು ತೋರುತ್ತದೆ. ಅಸೂಯೆಯನ್ನು ತೊಡೆದುಹಾಕಲು ಏಕೈಕ ಮಾರ್ಗವೆಂದರೆ ಅದರ ಮೂಲವನ್ನು ತಿಳಿದುಕೊಳ್ಳುವುದು. ಈ ಕಾಯಿಲೆಗೆ ಬುದ್ಧಿವಂತಿಕೆಗಿಂತ ಉತ್ತಮ ಪರಿಹಾರವಿಲ್ಲ. ಹಾಗಾದರೆ ಅಸೂಯೆ ಎಂದರೇನು? ಅದು ಎಲ್ಲಿಂದ ಹುಟ್ಟುತ್ತದೆ? ನೀವು ಎಂದಾದರೂ ಅದರ ಬಗ್ಗೆ ಯೋಚಿಸಿದ್ದೀರಾ? ಯಾರಾದರೂ ಕೆಲವು ಸಂತೋಷ, ಯಶಸ್ಸು ಅಥವಾ ವಸ್ತುವನ್ನು ಸಾಧಿಸಿದಾಗ ಅವರ ಜೀವನವು ನಿಜವಾಗಿ ಬದಲಾಗುತ್ತದೆ. ಸಮಾಜದಲ್ಲಿ ಅವರ ಸ್ಥಾನಮಾನವೂ ಹೆಚ್ಚಾಗುತ್ತದೆ. ವಸ್ತುವು ಚಿಕ್ಕದಾಗಿದ್ದರೂ ಸಹ ಕನಿಷ್ಠ ಕೆಲವರು ಅವರನ್ನು ಖಂಡಿತವಾಗಿ ಅಭಿನಂದಿಸುತ್ತಾರೆ. ಸ್ವಲ್ಪ ಸಮಯದವರೆಗೆ ಅವರು ತಮ್ಮ ನಿಕಟ ಸಮಾಜ, ಕುಟುಂಬ ಅಥವಾ ಸ್ನೇಹಿತರ ಗಮನದ ಕೇಂದ್ರವಾಗುತ್ತಾರೆ ಮತ್ತು ಆ ಕ್ಷಣದಲ್ಲಿ ಸಮಾಜ, ಕುಟುಂಬ ಅಥವಾ ಸ್ನೇಹಿತರ ವಲಯವು ನಮ್ಮತ್ತ ಗಮನ ಹರಿಸುವುದಿಲ್ಲ. ದುಃಖಕ್ಕೆ ಕಾರಣವೆಂದರೆ ನಮ್ಮ ಪ್ರಾಮುಖ್ಯತೆ ಕಡಿಮೆಯಾಗಿದೆ. ಇದು ನಿಜವಲ್ಲವೇ? ಬೇರೆಯವರು ಏನನ್ನಾದರೂ ಸಾಧಿಸಿದಾಗ ನಮ್ಮ ಸಮಾಜ, ಕುಟುಂಬ ಅಥವಾ ಸ್ನೇಹಿತರ ವಲಯವು ನಮ್ಮನ್ನು ನೋಡುವುದನ್ನು ನಿಲ್ಲಿಸುತ್ತದೆ ಮತ್ತು ಸ್ವಲ್ಪ ಸಮಯದವರೆಗೆ ಇನ್ನೊಬ್ಬ ವ್ಯಕ್ತಿಯ ಕಡೆಗೆ ನೋಡಲು ಪ್ರಾರಂಭಿಸುತ್ತದೆ. ನಮ್ಮ ಹೃದಯದಲ್ಲಿ ಅಸೂಯೆ ಹುಟ್ಟುವುದು ಇಲ್ಲಿಯೇ. ಎಲ್ಲರೂ ನಮ್ಮನ್ನು ನೋಡಬೇಕು ಎಂಬ ಆಸೆಯನ್ನು ನಾವು ಯಾವಾಗಲೂ ಮನಸ್ಸಿನಲ್ಲಿ ಏಕೆ ಇಟ್ಟುಕೊಂಡಿದ್ದೇವೆ? ಸಮಾಜದ ಮಧ್ಯದಲ್ಲಿ ಉಳಿಯುವುದರಿಂದ ಏನು ಗಳಿಸಬಹುದು ಎಂಬುದನ್ನು ಪ್ರತಿಬಿಂಬಿಸಿ. ನಾವು ಸಮಾಜದ ಕೇಂದ್ರದಲ್ಲಿ ಇರುವವರೆಗೆ ನಾವು ಮುಖ್ಯವೆಂದು ಭಾವಿಸುತ್ತೇವೆ. ಹತ್ತಿರದ ಜನರಿಗೆ ನಮ್ಮ ಜೀವನ ಅರ್ಥಹೀನವೆಂದು ತೋರುವುದಿಲ್ಲ. ಇದು ಅರ್ಥಪೂರ್ಣವಾಗಿ ಕಾಣುತ್ತದೆ. ವಾಸ್ತವದಲ್ಲಿ ನಮ್ಮ ಮಹತ್ವ, ನಮ್ಮ ಪ್ರಾಮುಖ್ಯತೆಯನ್ನು ಯಾವಾಗಲೂ ಇತರರ ದೃಷ್ಟಿಕೋನದಿಂದ ಅಳೆಯಲಾಗುತ್ತದೆ. ಆದರೆ ಸಮಾಜದ ದೃಷ್ಟಿಕೋನದಲ್ಲಿ ಬದಲಾವಣೆಯಾಗಬೇಕು. ಸಮಾಜ ನಮ್ಮನ್ನು ನೋಡತೊಡಗಿದರೆ ಅದು ಸಮಾಜದ ಕೃಪೆಯೇ ಹೊರತು ನಮ್ಮ ಹಕ್ಕಲ್ಲ. ನಾವು ಅದನ್ನು ನಮ್ಮ ಹೃದಯದಿಂದ ಸ್ವೀಕರಿಸಲು ಪ್ರಾರಂಭಿಸಿದಾಗ ನಮ್ಮ ಪ್ರಾಮುಖ್ಯತೆಯ ಪುರಾವೆಯಾಗಿದೆ. ನಾವು ಜೀವನವನ್ನು ಆನಂದಿಸಲು ಪ್ರಾರಂಭಿಸಿದಾಗ ನಮ್ಮ ಅಸೂಯೆ ಕಡಿಮೆಯಾಗುತ್ತದೆ. ನಮ್ಮ ಹೃದಯದಲ್ಲಿ ಆತ್ಮವಿಶ್ವಾಸ ತುಂಬಿದಾಗ ಅಸೂಯೆ ತಾನಾಗಿಯೇ ಮಾಯವಾಗುತ್ತದೆ. ಅಸೂಯೆ ವಾಸ್ತವವಾಗಿ ಏನೂ ಅಲ್ಲ. ಇದು ಹೃದಯದಲ್ಲಿ ಆತ್ಮವಿಶ್ವಾಸದ ಕೊರತೆಯ ಸಾಕ್ಷಿಯಾಗಿದೆ. ಅದರ ಬಗ್ಗೆ ಯೋಚಿಸು. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.